ರೈತರೇ ಇನ್ನಾದ್ರೂ ನಿಲ್ಲಿಸಿ ಈ ಕೆಮಿಕಲ್ ಗೊಬ್ಬರನ ಹಾಕ್ರಿ ನಿಮ್ಮ ತೋಟಗಳಿಗೆ ನಮ್ಮ ಸಮೃದ್ಧಿ ಸಾವಯವ ಗೊಬ್ಬರನ. ಎಲ್ಲಿವರೆಗೂ ಕೂಡ ನೀವು ಸಾವಯವ ಕೃಷಿ ಪದ್ಧತಿಯನ್ನ ಫಾಲೋ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ಬೆಳೆಗಳಿಗೆ ರೋಗಗಳು ಅನ್ನೋದು ಕಟ್ಟಿಟ್ಟ ಬುತ್ತಿ ಸರ್. ಗೊಬ್ಬರ ಹಾಕೋದಕ್ಕೆ ಅಷ್ಟಾಳ್ಬೇಕು ಇಷ್ಟಾಳ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಒಂದು ಹೆಣ್ಣಾಳಿದ್ರೆ ಸಾಕು ನಮ್ಮ ಗೊಬ್ಬರವನ್ನ ಹಾಕ್ಬೋದು. ನಮ್ಮ ರೈತರು ಈ ಒಂದು ಗೊಬ್ಬರದ ಬ್ಯಾಗ್ ಅನ್ನ ಖರೀದಿ ಮಾಡಿದ್ರೆ ಸಾಕು, ಗಿಡಕ್ಕೆ ಬೇಕಾಗಿರುವಂತಹ ಅಷ್ಟು ಪೌಷ್ಟಿಕಾಂಶಗಳು ಈ ಒಂದು ಬ್ಯಾಗ್ ಅಲ್ಲೇ ಸಿಗುತ್ತೆ. ನಮ್ಮ ಸಮೃದ್ಧಿ ಗೊಬ್ಬರ ಹಾಕಿದ್ರೆ ಅಡಕೆ ಮರ 100 ವರ್ಷ ಬಂದೇ ಬರುತ್ತೆ. ನಮ್ ಗೊಬ್ಬರನ ಸಿಕ್ಕಾಪಟ್ಟೆ ಸುಲಭವಾಗಿ ಹಾಕ್ಬೋದು. ತೇವಾಂಶ ಇದ್ರೆ ಸಾಕು ಆರಾಮಾಗಿ ಹಾಕ್ಬೋದು. ಕೃಷಿ ಮಾರ್ಕೆಟ್ನ ರೈತ ಬಾಂಧವರಿಗೆ ನಮಸ್ಕಾರ. ವೀಕ್ಷಕರೇ, ರೈತರು ಬೇಸಾಯ ಮಾಡಬೇಕು ಅಂತಂದ್ರೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ಮೀನಿನ ಗೊಬ್ಬರ ಅವಶ್ಯಕತೆ ತುಂಬಾನೇ ಇದೆ. ಆಗಿನ ಕಾಲದಲ್ಲಿ ರೈತರು ದನಗಳನ್ನು, ಕುರಿಗಳನ್ನು, ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ರು. ಗೊಬ್ಬರಗಳು ಕೂಡ ಯಥೇಚ್ಛವಾಗಿ ಸಿಗ್ತಾ ಇತ್ತು. ಆದರೆ ಈಗಿನ ದಿನಗಳಲ್ಲಿ ಯಾರು ಕೂಡ ಕುರಿ, ಕೋಳಿ, ದನಗಳನ್ನು ಸಾಕಾಣಿಕೆ ಮಾಡೋದೇ ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಗೊಬ್ಬರಗಳು ಕೂಡ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಒಂದೇ ಪರಿಹಾರ ಅಂತಂದ್ರೆ ನಮ್ಮ ಸಮೃದ್ಧಿ ಸಾವಯವ ಗೊಬ್ಬರ. ಸರ್, ನಿಮ್ ಗೊಬ್ಬರ ಹಾಕೋದ್ರಿಂದ ಅದು ಹೇಗೆ ರಿಸಲ್ಟ್ ಬರುತ್ತೆ? ಸರ್, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಆಗಿನ ಕಾಲದಲ್ಲಿ ಅಪ್ಪ ತೋಟ ಮಾಡಿದ್ರೆ ಅದು ಮಕ್ಳಿಗೆ ಸಿಗ್ತಿತ್ತು, ಮೊಮ್ಮಕ್ಳಿಗೆ ಸಿಗ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಏನಪ್ಪಾ ಆಗಿದೆ ಅಂತಂದ್ರೆ ಅಪ್ಪನ ತೋಟ ಅಪ್ಪನಿಗೆ ಸಿಗ್ತಾ ಇಲ್ಲ. ಏನಕ್ಕೆ ಈ ತರ ಆಗ್ತಾ ಇದೆ ಅಂತಂದ್ರೆ ಅವರು ತೋಟಗಳಿಗೆ ಬಳಸ್ತಾ ಇರತಕ್ಕಂತ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ಗಳಾಗಿರ್ಬೋದು, ಪೊಟ್ಯಾಶು, ಯೂರಿಯಾ ಆಗಿರ್ಬೋದು, ಇದರಿಂದ ಬೆಳೆಗಳ ಒಂದು ಲೈಫ್ ಸ್ಪ್ಯಾನ್ ಅನ್ನೋದೇ ತುಂಬಾ ಕಡಿಮೆ ಆಗ್ತಾ ಇದೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಬೇಕಪ್ಪ ಅಂತಂದ್ರೆ ನಮ್ಮ ಸಮೃದ್ಧಿ ಸಾವಯವ ಗೊಬ್ಬರದಿಂದ ಮಾತ್ರನೇ ಸಾಧ್ಯ ಸರ್. ಯಾಕಂತಂದ್ರೆ ಇದನ್ನ ಒಂದು ಬಳಸೋದ್ರಿಂದ ಒಂದು ಬೆಳೆಗಳ ಒಂದು ಲೈಫ್ ಸ್ಪ್ಯಾನ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಸರ್. ರೋಗ ಕಂಟ್ರೋಲ್ ಆಗುತ್ತೆ ಸರ್. ಸರ್, 100% ಕಂಟ್ರೋಲ್ ಆಗುತ್ತೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇತ್ತೀಚೆಗೆ ಮನುಷ್ಯರಿಗೆ BP ಆಗಿರ್ಬೋದು, ಕ್ಯಾನ್ಸರು, ಶುಗರು, ಅದೆಂಥದ್ದು ಕೊರೋನಾ ಕೂಡ ಬಂದೋಯ್ತು. ಅದೇ ಥರ ಅಡಿಕೆಗಳಿಗೂ ಕೂಡ ದಿನ ಬೆಳಗಾದ್ರೆ ಸಾಕು ಸರ್ ನಾನಾ ರೋಗಗಳು ಬರ್ತಾ ಇವೆ. ಅದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಸೈಂಟಿಸ್ಟ್ಗಳ ಕೈಯಿಂದನೇ ಆಗ್ತಾ ಇಲ್ಲ. ಏನಕ್ಕೆ ಈ ಥರ ಆಗ್ತಾ ಇದೆ ಅಂತಂದರೆ ಯಾವಾಗ ಒಂದು ಸಾವಯವ ಪದ್ಧತಿ ಅಂದರೆ ಸಾವಯವ ಕೃಷಿ ಪದ್ಧತಿಯನ್ನು ಬಿಟ್ಟು ಕೆಮಿಕಲ್ ಫರ್ಟಿಲೈಸರ್ಸ್ಗಳ ಹಿಂದೆ ಹೋದ್ರು, ಆಗಿಂದ ಬೆಳೆಗಳಿಗೆ ಆಗಿರ್ಬೋದು, ಅಡಿಕೆಗಳಿಗಾಗಿರ್ಬೋದು ಈ ಥರ ನಾನಾ ರೋಗಗಳು ಉಟ್ಕೊಳ್ಳೋದಕ್ಕೆ ಕಾರಣ ಆಯಿತು ಸರ್. ಎಲ್ಲಿವರೆಗೂ ಕೂಡ ನೀವು ಸಾವಯವ ಕೃಷಿ ಪದ್ಧತಿಯನ್ನು ಫಾಲೋ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ಬೆಳೆಗಳಿಗೆ ರೋಗಗಳು ಅನ್ನೋದು ಕಟ್ಟಿಟ್ಟ ಬುತ್ತಿ ಸರ್. ಸರ್, ಮುಖ್ಯವಾಗಿ ನಾವಿಲ್ಲಿ ಬಂದಿರೋದು ಒಂದು ಸಾವಯವ ಕೃಷಿ ಗೊಬ್ಬರವನ್ನು ಪ್ರಮೋಟ್ ಮಾಡೋದಕ್ಕಲ್ಲ ಸರ್, ಸಾವಯವ ಕೃಷಿ ಪದ್ಧತಿಯನ್ನು ಪ್ರಮೋಟ್ ಮಾಡೋದಕ್ಕೆ. ಈ ಗೊಬ್ಬರ ಬಳಸೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ? ಸರ್, ಸಮೃದ್ಧಿ ಗೊಬ್ಬರವನ್ನು ಬಳಸೋದ್ರಿಂದ ಸಾಕಷ್ಟು ಉಪಯೋಗ ಇದೆ. ಹೇಳ್ಬೇಕಪ್ಪ ಅಂತಂದರೆ ಹಿಂಗಾರದಲ್ಲಿ ನಿಮಗೆ ಹರಳು ಉದುರೋದಾಗಿರ್ಬೋದು, ಹಿಂಗಾರ ಒಣಗೋಗದೇ ಇರೋ ಥರ ಆಗಿರ್ಬೋದು, ಮತ್ತು ಹಣ್ಣೊಡ್ಕ ಆಗಿರ್ಬೋದು, ಮಣ್ಣಿನಲ್ಲಿ ಫಲವತ್ತತೆ ಜಾಸ್ತಿ ಆಗಿರ್ಬೋದು, ವಿಶೇಷವಾಗಿ ಮಣ್ಣಲ್ಲಿ ಜೀವಕಣಗಳು ಜಾಸ್ತಿ ಆಗುತ್ತೆ ಸರ್. ಈ ಎಷ್ಟೆಲ್ಲ ಉಪಯೋಗಗಳು ನಮ್ಮ ಒಂದು ಸಮೃದ್ಧಿ ಗೊಬ್ಬರವನ್ನು ಬಳಸೋದ್ರಿಂದ ಆಗುತ್ತೆ. ಸಮೃದ್ಧಿ ಗೊಬ್ಬರ ಹಾಕೋದು ಎಷ್ಟು ಈಸಿ ಇದೆ ಸರ್? ತುಂಬಾ ಸುಲಭವಾಗಿರುತ್ತೆ. ಸೊ ಈಗ ನೀವು ಬೇರೆ ಗೊಬ್ಬರವನ್ನು ಹಾಕ್ತೀರಿ ಅಂತಂದರೆ ಅದಕ್ಕೆ ಸಾಕಷ್ಟು ಆಳುಗಳ ಅವಶ್ಯಕತೆ ಇರುತ್ತೆ ಸರ್. ಆದರೆ ನಮ್ಮ ಒಂದು ಸಮೃದ್ಧಿ ಗೊಬ್ಬರವನ್ನು ನೀವು ಹಾಕೋದಕ್ಕೆ ಆಳುಗಳ ಅವಶ್ಯಕತೆನೇ ಇರೋದಿಲ್ಲ. ಸೊ ಯಾರಾದರೂ ಒಬ್ಬ ಹೆಣ್ಣಾಳು ಕೂಡ ಆರಾಮಾಗಿ ಗೊಬ್ಬರವನ್ನು ಹಾಕ್ಬೋದು ಸರ್. ಗೊಬ್ಬರವನ್ನು ಸಿಂಪಡಿಸೋದಕ್ಕೆ ಸೊ ಒಂದು ಜಾಗ ಅನ್ನೋದು ಸ್ವಲ್ಪ ತೇವಾಂಶದಿಂದ ಕೂಡಿದರೆ ಸಾಕು. ಸೊ ಸಿಂಪಲಾಗಿ ನೋಡಿ, ಮರದ ಸುತ್ತಲೂ ಕೂಡ ನೀವು ಈ ಥರ ಹಾಕ್ಬಿಡ್ಬೇಕು ಸರ್. ಸೊ ಹಾಕ್ಬಿಟ್ಟು ಬಿಟ್ಟರೆ ನಿಮಗೆ ಒಳ್ಳೆ ಇಳುವರಿಯನ್ನು ತಂದು ಕೊಡುತ್ತೆ ಸರ್. ಸರ್, ಡೆಲಿವರಿ ಯಾವ ಥರ? ಸರ್, ಇಷ್ಟೊತ್ತವರೆಗೂ ನಾನು ನಿಮಗೆ ಸಮೃದ್ಧಿ ಗೊಬ್ಬರದ ಬಗ್ಗೆ, ಅದರ ಉಪಯೋಗದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಎಲ್ಲ ರೈತರು ಕೂಡ ಈ ಒಂದು ಗೊಬ್ಬರದ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸರ್. ಡೆಲಿವರಿ ಅಂತೂ ಕರ್ನಾಟಕದಾದ್ಯಂತ ನಾವು ಪೂರೈಕೆ ಮಾಡ್ತೀವಿ. 100 ಬ್ಯಾಗ್ನಷ್ಟು ಹೆಚ್ಚು ಆರ್ಡರ್ ಕೊಟ್ಟರೆ ಡೆಲಿವರಿ ಫ್ರೀ ಇರುತ್ತೆ ಸರ್.